ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಕೊಪ್ಪ ಸೇತುವೆ ಬಳಿ ಹಳೆ ಸೇತುವೆ ನವೀಕರಣದ ಜೊತೆಗೆ ರೋಟರಿ ಕ್ಲಬ್ ವತಿಯಿಂದ ಪರಿಸರ ದಿನದ ಅಂಗವಾಗಿ ಗಿಡಗಳನ್ನು ನೆಡಲಾಯಿತು. ಕುಶಾಲನಗರ ತಾಲೂಕಿನ ಗಂಧದಕೋಟೆಯ ಸ್ಥಾಪತ್ಯ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಮಾಪಿಳ್ಳೆ ತೋಡಿನ ನಿವಾಸಿ ಯರ್ಮೋಹಾಜಿ ಅವರು ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಿಸಿದ್ದಾರೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಕೊಪ್ಪ ಕಾವೇರಿ ಪ್ರತಿಮೆ ಬಳಿ ಹಳೆ ಸೇತುವೆ ನವೀಕರಣದ ಜೊತೆಗೆ ರೋಟರಿ ಕ್ಲಬ್ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ 1 ಲಕ್ಷ ರು ವೆಚ್ಚದಲ್ಲಿ ಗಿಡಗಳನ್ನು ನೆಡಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕಾವೇರಿ ಪ್ರತಿಮೆ ಬಳಿ ಇರುವ ಹಳೆ ಸೇತುವೆ ನವೀಕರಣ ಕಾಮಗಾರಿಯು ರೋಟರಿ ಕ್ಲಬ್ ಕುಶಾಲನಗರ ವತಿಯಿಂದ ನಡೆಸುತ್ತಿದ್ದು, ರೋಟರಿ ಕ್ಲಬ್ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ 1.5 ಲಕ್ಷ ರುಗಳ ವೆಚ್ಚದಲ್ಲಿ ಗಿಡಗಳನ್ನು ನೆಡಲಾಯಿತು. ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ನದಿಯ ಐತಿಹಾಸಿಕ ಸೇತುವೆಯ ಪುನಶ್ಚೇತನ ಕಾಮಗಾರಿ ಬಿರುಸಿನಿಂದ ನಡೆಯುತ್ತಿದ್ದು, 1846ರಲ್ಲಿ ನಿರ್ಮಾಣಗೊಂಡ ಫ್ರೆಷರ್ಪೇಟೆ ಬ್ರಿಡ್ಜ್ ಪುನಶ್ಚೇತನ ಕಾಮಗಾರಿ ಹಿನ್ನೆಲೆಯಲ್ಲಿ ಸ್ವಚ್ಛತೆಯೊಂದಿಗೆ ಸೇತುವೆಯ 2 ಭಾಗಗಳಲ್ಲಿ ಕಬ್ಬಿಣದ ಮೆಶ್ ಅಳವಡಿಸಲಾಗಿದೆ. ಸುಮಾರು 179 ವರ್ಷಗಳ ಐತಿಹಾಸಿಕ ಹೊಂದಿರುವ ಸೇತುವೆಯಲ್ಲಿ ಹಲವು ಹೂಕುಂಡಗಳನ್ನು ನಿರ್ಮಿಸಲಾಗಿದ್ದು, ಸೇತುವೆಯ ಮೇಲ್ಭಾಗದಲ್ಲಿ ಟೈಲ್ಸ್ ಗಳನ್ನು ಅಳವಡಿಸಲಾಗಿದೆ. ಸುಂದರ ಉದ್ಯಾನವನ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದ್ದು, ಸೇತುವೆ ಮೇಲ್ಭಾಗದಲ್ಲಿ ವಿದ್ಯುತ್ ದೀಪ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ರೋಟರಿ ಅಧ್ಯಕ್ಷ ಮನುಪಮ್ಮಯ್ಯ ತಿಳಿಸಿದ್ದಾರೆ. ಈಗಾಗಲೇ ಐತಿಹಾಸಿಕ ಸೇತುವೆ ಬಣ್ಣ ಬಳಿದು ಸಿಂಗಾರಗೊಂಡಿದೆ. ಈ ತಿಂಗಳ 3ನೇ ವಾರದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದೆಂದು ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭ ರೋಟರಿಯನ್ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ, ಹಾಗಾಗಿ ಕುಶಾಲನಗರ ರೋಟರಿ ಪ್ರಯುಕ್ತ ನಾವು ಕುಶಾಲನಗರ ಕೊಪ್ಪದಲ್ಲಿರುವಂತಹ ಏನು ರೋಟರಿ ಬ್ರಿಡ್ಜ್ ಇದೆ ಅದನ್ನು ಸಂಪೂರ್ಣವಾಗಿ ನವೀಕರಣಗೊಳಿಸಿ ಒಂದು ರೋಟರಿ ಉದ್ಯಾನವನವಾಗಿ ಮಾಡೋದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮದು ಸುವರ್ಣ ಸಂಭ್ರಮದ ಪ್ರಯುಕ್ತ ರೋಟರಿ ಕ್ಲೀನ್ ಸಿಟಿ ಕುಶಾಲನಗರನ ಕ್ಯಾಂಪಿಂದ ಹಮ್ಮಿಕೊಡುವಂಥ ಕಾರ್ಯಕ್ರಮ. ಇವತ್ತು ಎನ್ವೈರನ್ಮೆಂಟಲ್ ಡೇ ಇರೋದ್ರಿಂದ ನಾವೇನು ರೋಟರಿ ಕಡೆಯಿಂದ ಕೊಪ್ಪದಲ್ಲಿರುವಂಥ ಹಳೆ ಬ್ರಿಡ್ಜನ್ನು ನವೀಕರಣಗೊಳಿಸ್ತಾ ಇದ್ದೀವಿ. ಅಲ್ಲಿ ಇವತ್ತು ಗಿಡಗಳನ್ನ ನಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಂಪೂರ್ಣ ಈ ಬ್ರಿಡ್ಜನ್ನು ಪಾರ್ಕ್ ಆಗಿ ಮಾರ್ಪಾಡು ಮಾಡಿದ್ದೀವಿ. ಇಲ್ಲಿ ಏನು ಮುಂದೆ ಒಂಥರ ಸುಸೈಡ್ ಪಾಯಿಂಟ್ ಆಗಿತ್ತು, ಮಳೆಗಾಲ ಆದರೆ ನೀರಿದ್ದು ಎಲ್ಲರೂ ಬಂದು ನೀರಿಗೆ ಆರ್ತಾ ಇದ್ರು. ಇದನ್ನೊಂದು ಉದ್ಯಾನವನಾಗಿ ಮಾಡಬೇಕನ್ನೋದು ರೋಟರಿಯ ಕನಸಾಗಿತ್ತು. ಇದು 50ನೇ ವರ್ಷ ಸಂಭ್ರಮಾಚರಣೆ ಇರೋದ್ರಿಂದ ಇದೊಂದು ಅತ್ಯುತ್ತಮವಾದಂಥ ಟೈಮ್ ಅಂದ್ಕೊಂಡು ನಾವು ಇದನ್ನು ಸಂಪೂರ್ಣ ಉದ್ಯಾನವನಕ್ಕೆ ಪರಿವರ್ತನೆ ಮಾಡಿದ್ದೀವಿ. ಮುಂದೆ 17ನೇ ತಾರೀಕು ಈ ಬ್ರಿಡ್ಜನ್ನು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಗಿರೋದ್ರಿಂದ ಇವತ್ತೊಂದು 1.5 ಲಕ್ಷ ವೆಚ್ಚದ ಗಿಡಗಳನ್ನ ನಡ್ತಾ ಇದ್ದೀವಿ. ಸಂಪೂರ್ಣ ಏನು ಬ್ರಿಡ್ಜ್ ಇತ್ತು ಸೇತುವೆ ಅದನ್ನ ಒಂದು ಕಂಪ್ಲೀಟ್ ಪಾರ್ಕ್ ಆಗಿ ಪರಿವರ್ತನೆ ಆಗಿದೆ. ಸಂಪೂರ್ಣ ಬ್ರಿಡ್ಜಲ್ಲಿ ಗಿಡಗಳು ನೆಟ್ಟಿದ್ದೀವಿ. ಒಂದು 30 ದೊಡ್ಡ ಪಾಟ್ಗಳನ್ನು ಇಟ್ಕೊಂಡು ಸುಮಾರು ಒಂದು 300 ರಿಂದ 400 ಗಿಡಗಳನ್ನ ಇವತ್ತು ನಡ್ತಾ ಇದ್ದೀವಿ. ಎಲ್ಲವೂ ಕೂಡ ಹೂವಿನ ಗಿಡಗಳು, ತುಂಬ ಚೆನ್ನಾಗಿ ಒಂದು ಪಾರ್ಕ್ ಆಗಿರುತ್ತೆ. ಸಾರ್ವಜನಿಕರು ಒಂದು ಮನವಿ ಏನು ಅಂತ ಹೇಳಿದ್ರೆ ಇದನ್ನು ಉದ್ಯಾನವನವಾಗಿ ಮೇಂಟೈನ್ ಮಾಡಬೇಕು. ಇದನ್ನು ಬರೀ ರೋಟರಿ ಅಥವಾ ಪುರಸಭೆಯ ಮಾತ್ರ ಕನಸಲ್ಲ, ಇದು ಪ್ರತಿಯೊಬ್ಬ ಸಾರ್ವಜನಿಕನ ಜವಾಬ್ದಾರಿ. ಪ್ರತಿಯೊಬ್ಬರು ಕೂಡ ಇದನ್ನು ತನ್ನ ಉದ್ಯಾನವನ ಅಂತ ಹೇಳ್ಕೊಂಡು ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಈ ಒಂದು ಸೇತುವೆ ಏನಿದೆ ಒಂದು ಹಿಸ್ಟಾರಿಕಲ್ ಒಂದು ಬ್ರಿಡ್ಜ್ ಆಗಬೇಕನ್ನೋದು ನನ್ನ ಕನಸು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಗಂಧದಕೋಟೆಯ ಸ್ಥಾಪತ್ಯ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಗಂಧದಕೋಟೆಯ ಸ್ಥಾಪತ್ಯ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸೇರಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎ ಗಣಪತಿರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ವಿಜಯ್, ಶಾಲಾ ಆಡಳಿತ ಮಂಡಳಿ ವ್ಯವಸ್ಥಾಪಕರಾದ ಮೋಹನ್ ಪಿಎಂ, ಪ್ರೇಮ್ಕುಮಾರ್ ಜಿಟಿ, ಸರ್ಕಾರಿ ಇಂಜಿನಿಯರ್ ಕಾಲೇಜಿನ ಶ್ರೀನಾಥ್, ಶಾಲೆ ಹೇಮಾವತಿ, ಗಾನವಿ, ನಂದಿನಿ, ಅನುಸೂಯ, ಪುಷ್ಪ, ಸುನಂದ, ಚೈತ್ರ, ಪುಣ್ಯ, ಶರೀನಾ, ಭವಾನಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮರಿಸಿ ಬೆಳೆಸೋಣ.
ಮನೆಗೊಂದು ವನ, ಮನೆಗೊಂದು ಮನ, ಊರಿಗೊಂದು ವನ. ಪ್ರಗತಿ ಭಾರತದ ಅಭಿಯಾನ, ವನ ಸಿರಿ ಸಂಸ್ಕೃತಿ ಬೆಳೆಸೋಣ. ಪ್ರಗತಿ ಭಾರತದ ಅಭಿಯಾನ, ಸ್ವಚ್ಛತೆ ಕಲಿತು ಕಲಿಸೋಣ. ಸ್ವಚ್ಛತೆ ಕಲಿತು ಕಲಿಸೋಣ. ಸ್ವಚ್ಛತೆ ಕಲಿತು ಕಲಿಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ. ಸೌರಶ ಗಾಳಿ ಅಲ್ವಾ? ಯಾವುದು ನಮ್ಮ ಸುತ್ತ ಇದೆಯೋ ಅದು ಸ್ವಚ್ಛವಾಗಿರ್ಬೇಕಾ ಬೇಡವಾ? ಸ್ವಚ್ಛವಾಗಿರ್ಬೇಕಲ್ವಾ? ಅದನ್ನ ಸ್ವಚ್ಛವಾಗಿರಲು ಸ್ವಚ್ಛವಾಗಿಲ್ಲದಿದ್ರೆ ಏನಾಗುತ್ತೆ? ಬದುಕೋದು ಕಷ್ಟ ಅಲ್ವಾ? ಇವತ್ತು ದೊಡ್ಡ ದೊಡ್ಡ ವಿಷಯ ಮಾತಾಡೋ ಅರ್ಥಗಳನ್ನ ನಂಗೆ ಗೊತ್ತು. ಆದ ಕಾರಣ ನಮ್ಮ ಸುತ್ತ ಇರೋದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಇಲ್ಲದಿದ್ರೆ ನಮ್ಮಿಂದ ಬದುಕಂತ ಆಗಲ್ಲ. ಏನ್ ಮಾಡ್ಬೋದಾಗಾರೆ? ಒಂದು 3 ವಿಷಯವನ್ನ ಹೇಳ್ತೀನಿ. ಮಾಡ್ತೀರಾ? 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 ಒಂದನೇದು, ಯಾವುದೇ ಗಿಡ ಹೂಗಳನ್ನು ಕೀಳ್ಬಾರ್ದು. ಅರ್ಥಾಯ್ತಾ? ಗಿಡಗಳನ್ನ, ಕೊಂಬೆಗಳನ್ನ, ಹೂವನ್ನ ಅನಾವಶ್ಯಕವಾಗಿ ಕೀಳ್ಬಾರ್ದು. ಮಾಡ್ತೀರಾ? ಎರಡನೇದು, ಯಾವಾಗೆಲ್ಲ ನೀರನ್ನ ವೇಸ್ಟ್ ಮಾಡ್ತೀರಾ, ಕೈ ತೊಳೆಯಕ್ಕೆ, ತಟ್ಟೆ ತೊಳೆಯಕ್ಕೆ, ಎಲ್ಲೆಲ್ಲ ನೀರು ಬಳಕೆ ಆಗುತ್ತಾ ಆ ನೀರನ್ನ ಎಲ್ಲಾದ್ರೂ ಒಂದು ಗಿಡದ ಬುಡಕ್ಕೆ ಬಿಟ್ರೆ ಬಹಳ ಉತ್ತಮ ಅಲ್ವಾ? ಈಗ ಒಂದು ಬಾಟ್ಲ್ ನೀರು ನಿನಗೆ ಬೇಡ, ವಾಪಸ್ ಮನೆಗೆ ಹೋಗ್ತಾ ಇದೆಯಾ, ಆ ನೀರನ್ನು ಚೆಲ್ಬೇಕು. ಎಲ್ಲಿ ಚೆಲ್ಬೇಕು? ಎಲ್ಲಾರು ಒಂದು ಗಿಡ ಮರಕ್ಕೆ ಚೆಲ್ಬೇಕು. ಅರ್ಥಾಗ್ತಿದ್ಯಾ? ಇನ್ನು 3ನೇ ವಿಷಯ, ನಿಮಗೆಲ್ಲ ವಿಶೇಷವಾದ ದಿನ ಯಾವುದು? ನಿಮಗೆಲ್ಲ ಬರ್ಡೇ ಅಲ್ವಾ? ಈ ಬರ್ಡೇ ಬಂದಾಗ ಏನ್ ಇಷ್ಟಪಡ್ತೀವಿ ನೀವು ಎಲ್ಲ? ಗಿಫ್ಟ್ ಬೇಕಲ್ವಾ? ಅವಾಗ ಏನ್ ಮಾಡ್ಬೇಕು? ಇವಾಗ ಎಷ್ಟು ವಯಸ್ಸು ನಿನ್ಗೆ? 5 ವಯಸ್ಸಾ? 5ನೇ ವಯಸ್ಸಲ್ವಾ? ಕಡಿಮೆನೇ ಇನ್ನು. ಆಯ್ತು, 6ನೇ ವಯಸ್ಸು, 2ನೇ ವಯಸ್ಸು, 3ನೇ ವಯಸ್ಸು ಇರುತ್ತೆ. ಯಾವಾಗೆಲ್ಲ ಹುಟ್ಟು ಹಬ್ಬ ಬರುತ್ತೋ ಅದ್ರ ನೆನಪಿಗಾಗಿ ಒಂದು ಗಿಡ ನೆಡಕ್ಕಾಗುತ್ತಾ? ಮನೆಯವ್ರಿಗೆ ಅಪ್ಪನಿಗೆ ಹೇಳಿ ಅಮ್ಮನಿಗೆ ಹೇಳಿ ನಿನ್ನ ಹುಟ್ಟು ಹಬ್ಬದ ದಿವಸ ಏನ್ ಮಾಡ್ಬೇಕು? ಒಂದು ಗಿಡ ನೆಡಬೇಕು. ಈ 3 ಕೆಲಸವನ್ನು ಮಾಡಿದ್ರೆ ಇವತ್ತಿನ ದಿನ ಸಾರ್ಥಕ ಅಂತ ಅರ್ಥ. ಮಾಡ್ತಾರ ಮಕ್ಕಳ? ಈ ದೊಡ್ಡ ಮಕ್ಕಳಿಗೆ ಹೇಳ್ತಾ ಇದ್ವಿ, ಈ ಭೂಮಿ ಒಂದು ಬಾಡಿಗೆ ಮನೆ ಇದ್ದಂಗೆ. ಎಲ್ಲ ನಾನು ಓದಿದ ನೆನಪು. ಯಾವಾಗ ಬಾಡಿಗೆ ಮನೆ ಖಾಲಿ ಮಾಡ್ತೀವೋ ಅದನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿ ಮುಂದೆ ಅವ್ರ ಮಾಲೀಕರಿಗೆ ವಾಪಸ್ ಕೊಟ್ಟು ಹೋಗ್ಬೇಕು. ಈ ಭೂಮಿ ಹಂಗೆ ಬಾಡಿಗೆ ಮನೆ ಇದ್ದಂಗೆ. ನಾವು ಇರುವವರೆಗೆ ಅನುಭವಿಸ್ಬಿಟ್ಟು ನಾವು ಹೋಗುವಾಗ ಇದನ್ನು ಸ್ವಚ್ಛಗೊಳಿಸಿ ಮುಂದಿನ ಪೀಳಿಗೆಗೆ, ನಿಮ್ಮ ಸಂಬಂಧರಿಗೆ ಬಿಟ್ಕೊಟ್ಟು ಹೋಗ್ಬೇಕು. ಈಗ ನಾನೇನ್ ಮಾಡ್ಬೇಕು? ನನ್ನ ಕಾಲ ಮುಗಿಯೋ ಒಳಗಡೆ ಅಥವಾ ಕಾಲಾವಧಿಯಲ್ಲಿ ಈ ಭೂಮಿಯನ್ನ, ಪರಿಸರವನ್ನ ಹಾಳು ಮಾಡದೆ ನನ್ನ ಮಕ್ಕಳಿಗೆ ನಾನು ಬಿಟ್ಟು ಹೋಗ್ಬೇಕು. ಅಷ್ಟೊಂದು ಜ್ಞಾಪಕವನ್ನು ಇಟ್ಕೊಂಡು ಮುಂದುವರ್ಸೋಣ ಜೀವನವನ್ನ. ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲ ನೋಡ್ಲಿಕ್ಕೆ ಬರ್ತಾರೆ. ಅಂದ್ರೆ ಪರಿಸರ ಹೆಸರಲ್ಲಿ ಅಭಿವೃದ್ಧಿ ಆಗ್ಬೇಕು, ಅಂದ್ರೆ ಮಾಲಿನ್ಯ ಆಗ್ಬಾರ್ದು, ಹಾನಿ ಉಂಟಾಗಬಾರ್ದು. ವಿಶೇಷವಾಗಿ ಮಕ್ಕಳಿಗೂ ಈ ಶಾಲೆಯಲ್ಲಿ ಹಸಿರು ದಿನಾಚರಣೆ, ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹಸಿರು ಬಟ್ಟೆಯನ್ನು ಕೂಡ ತೋರಿಸ್ತಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ. ನಾವು ಈಗ ಚಾಕ್ಲೇಟ್ ತಿಂತೀವಿ, ಚಾಕ್ಲೇಟ್ ತಗೊಳ್ತೀವಿ, ಕವರಲ್ಲಿ ಎಸಿತೀವಿ. ಎಸಿಬಾರ್ದಲ್ವಾ? ಹೌದಾ? ಎಸಿತೀವ? ಎಸಿಬೇಕಾ ಬೇಡವಾ? ಈ ಊಟ ತಟ್ಟೆ ಒಳಗೆ ಕೇಳಪಟ್ಟೆ ಊಟ ಮಾಡ್ತಾ ಇರ್ತೀನಿ, ಯಾವ್ದೋ ಪ್ಲಾಸ್ಟಿಕ್ ಇತ್ತು, ನೊಣ ಬಿತ್ತು,
ಅಷ್ಟು ತಿಂತೀವ ನಾವು ಇಲ್ಲ ಅಲ್ವಾ? ತಿಂತೀವಲ್ಲ. ಹಾಗೆ ಭೂಮಿಯು ಕೂಡ ಒಂದು ಅನ್ನದ ಬಟ್ಟಲು. ಅದು ಅಲ್ಲಿ ಏನು ಕೂಡ ಪ್ಲಾಸ್ಟಿಕ್ ತ್ಯಾಜ್ಯ ಹಾಕಬಾರ್ದು. ತರಗೋದಿಲ್ಲ ಪ್ಲಾಸ್ಟಿಕ್. ನಾವು ಬಳಸಿದ ಪ್ಲಾಸ್ಟಿಕ್ ನ ಪರ್ಯಾಯವಾಗಿ ಪುನರ್ಬಳಕೆಗೆ ನಾವು ಅದನ್ನು ರೀಸೈಕ್ಲಿಂಗ್ ಮಾಡಲಿಕ್ಕೆ ನಾವು ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ನಾವು ಪರಿಸರಕ್ಕೆ ಎಷ್ಟು ಉಪಯೋಗ ಪ್ಲಾಸ್ಟಿಕ್ ಬರ್ತದೆ ಅಷ್ಟೇ ಮಾಲಿನ್ಯ ಉಂಟು ಮಾಡ್ತದೆ. ಅದನ್ನ ಏನ್ ಮಾಡಬೇಕು? ರೀಸೈಕ್ಲಿಂಗ್ ಅಂದ್ರೆ ಪುನರ್ಬಳಕೆ ಮಾಡಬೇಕು. ಅದ್ರ ಬದಲಾಗಿ ಬಟ್ಟೆ ಬ್ಯಾಗು, ಕಾಗದ್ದು ಇತ್ಯಾದಿ ವಸ್ತುಗಳನ್ನು ಬಳಕೆ ಮಾಡಬೇಕು. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಹೆಚ್ಚು ಗಿಡ ಮರಗಳನ್ನ ಬೆಳೆಸಬೇಕು. ಈಗ ನೋಡಿ, ನಿಮ್ಮ ಶಾಲೆ ಸುತ್ತ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಬೆಳೆಸಿದ್ದಾರೆ. ನೀವು ಅದನ್ನು ಕಾಪಾಡಬೇಕು. ಸುತ್ತ ನದಿ ಹರಿಯುತ್ತದೆ ಅಲ್ವಾ? ಅದೆಲ್ಲ ಉಳಿಸ್ಕೋಬೇಕು. ಪೂರ್ವಿಕರೆಲ್ಲ ನಮ್ಮ ಹಿಂದಿನವರೆಲ್ಲ ಗಿಡ ಮರಗಳನ್ನ ಬೆಳೆಸಿದ್ರೆ ಇವತ್ತು ಉತ್ತಮವಾದ ಗಾಳಿ ಬರ್ತಾ ಇದೆ, ವಾತಾವರಣ ಬರ್ತಾ ಇದೆ. ಈಗ ಬೆಂಗಳೂರು, ಡೆಲ್ಲಿ ಅಂತ ನಗರದಲ್ಲಿ ವಾಯು ಮಾಲಿನ್ಯ ಉಂಟಾಗಿ ಎಷ್ಟೊಂದು ಆಗ್ತದೆ ನಿಮ್ಗೆ ಗೊತ್ತಿದೆ ಅಲ್ವಾ? ಆದ್ರಿಂದ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲೇ ಪರಿಸರದ ಕಾಳಜಿ ಬೆಳೆಸಬೇಕು, ಪರಿಸರ ಅಭ್ಯಾಸ ಬೆಳೆಸಬೇಕು, ಗಿಡ ಮರಗಳನ್ನು ಬೆಳೆಸಬೇಕು, ಪ್ರಬಂಧ ಪರಿಸರ ಬಗ್ಗೆ ಪ್ರಬಂಧ ಬರೀತಕ್ಕಂಥದ್ದು, ಭಾಷಣ ಮಾಡ್ತಕ್ಕಂಥದ್ದು, ಆಶುಭಾಷಣ ಸ್ಪರ್ಧೆ ಮಾಡತಕ್ಕಂಥದ್ದು, ಚಿತ್ರಕಲೆಯಲ್ಲಿ ಭಾಗವಹಿಸೋದು, ಇಂಥ ಎಲ್ಲ ಹವ್ಯಾಸಗಳನ್ನು ರೂಢಿಸಿಕೊಂಡ್ರೆ ಮುಂದೆ ನೀವು ಪರಿಸರದ ಬಗ್ಗೆ ಹೆಚ್ಚು ಜ್ಞಾನ ಪಡ್ಕೊಂಡು ಭವಿಷ್ಯದಲ್ಲಿ ನೀವು ಪರಿಸರ ಸಂರಕ್ಷಣೆಗೆ ಒಂದು ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನೀವೆಲ್ಲರೂ ಕೂಡ ಏನು ಮಾಡಬೇಕು? ಪರಿಸರ ಸಂರಕ್ಷಣೆ ಮಾಡಬೇಕು. ಕಾಡಿಗೆ ಭೇಟಿ ಕೊಡ್ತಕ್ಕಂಥದ್ದು, ನದಿಗಳ ಭೇಟಿ ಕೊಡ್ತಕ್ಕಂಥದ್ದು. ಈಗ ಪಶ್ಚಿಮ ಘಟ್ಟ ಅಂದರೆ ನಮ್ಮ ಭಾರತ ದೇಶದ ಪಶ್ಚಿಮ ದಿಕ್ಕಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ಪಶ್ಚಿಮ ಘಟ್ಟ ಅಂತ. ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ 12ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟ. ಅಲ್ಲಿರ್ತಕ್ಕಂಥ ಹಾಟ್ಸ್ಪಾಟ್ ಅಮೂಲ್ಯ ಸಂಪತ್ತಿದೆ. ಹಾಗೆ ಭಾರತ ದೇಶದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟ ಪ್ರದೇಶ. ನೋಡಿ ನಮ್ಮ ಕರ್ನಾಟಕದಲ್ಲಿ ಈಗ ಉಡುಪಿ, ಕಾರವಾರ, ಕೊಡಗು, ಚಿಕ್ಕಮಗಳೂರು ಹೀಗೆ ಪಶ್ಚಿಮ ಘಟ್ಟದಲ್ಲಿ ಬರ್ತದೆ. ಹಾಗೆ ಭಾರತ ದೇಶದಲ್ಲಿ ಗುಜರಾತ್ ಅಂತ ಹೇಳಿದ್ರು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಅದರಲ್ಲಿ ಬೆಟ್ಟಗಳು ಎಲ್ಲ ನದಿ ಮೂಲಗಳು ಇರ್ತದೆ. ಅಲ್ಲಿ ಕಾವೇರಿ ನದಿ ಆಗ್ಬೋದು, ನೇತ್ರಾವತಿ, ಇತರ ನದಿಗಳಾಗ್ಬೋದು. ಅದರಿಂದ ಈ ಪಶ್ಚಿಮ ಘಟ್ಟ ಉಳಿಸಿದ್ರೆ ನಮಗೆ ಮುಂದೆ ಭವಿಷ್ಯ ಇದೆ. ಪಶ್ಚಿಮ ಘಟ್ಟದಲ್ಲಿ ಅಪರೂಪದ ಸಸ್ಯ ಸಂಪತ್ತಿದೆ, ಪ್ರಾಣಿ ಸಂಪತ್ತಿದೆ, ಅದೆಲ್ಲ ಉಳಿಸ್ಕೊಳ್ಬೇಕು ನಾವು. ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಅರಣ್ಯ ಸಂಪತ್ತು ಉಳಿಸ್ಕೊಳ್ಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಈಗ ಕಾಡಲ್ಲಿ ಯೋಜನೆ ಕಾಡಿನಿಂದ ನಾಡಿಗೆ ಅಲ್ಲಿ ಬೇಕಾದಂತ ಆಹಾರ ಸಿಗ್ತಾ ಇಲ್ಲ ಅವಕ್ಕೆ. ಅಂದ್ರೆ ಏನ್ ಮಾಡ್ತವೆ? ಆನೆಗಳು ಏನ್ ಮಾಡ್ತವೆ? ರೈತರ ಜಮೀನಿಗೆ ಹೊರಗದ್ದೆಗಳು ಬರ್ತವೆ, ರೈತರು ಬೆಳೆದಿರೋ ಬೆಳೆಯನ್ನ ನಾಶ ಮಾಡ್ತವೆ. ಅದರಿಂದ ಏನ್ ಮಾಡ್ತವೆ? ಅಲ್ಲಿ ಅರಣ್ಯದಲ್ಲಿ ಬೇಕಾದಂತ ಆಹಾರಗಳು, ಬಿದಿರು ಇತ್ಯಾದಿ ಸೊಪ್ಪುಗಳನ್ನು ಬೆಳೆಸಬೇಕಾಗ್ತದೆ. ಅರಣ್ಯ ಪ್ರದೇಶ ವಿಸ್ತರಣೆ ಮಾಡಬೇಕಾಗ್ತದೆ. ಈಗ ಅಲ್ಲಿ ಆನೆ ಬಂದಾಗ ನಾವು ಕಂದಕ ತೆಗೆದಿದ್ವಿ ಅಥವಾ ಏನು ಸೋಲಾರ್ ತಂತಿ ಆಗಿದೆ, ಅದನ್ನು ದಾಟಬಾರ್ದು. ಈಗ ನೋಡಿ, ಹೆದ್ದಾರಿಯಿಂದ ನಮಗೆ ವಾಹನ ಹೋಗ್ಲಿಕ್ಕೆ ರೈಲು ಮಾರ್ಗ, ಬಸ್ ಮಾರ್ಗ ಹೇಗಿದೆ, ಹಾಗೆ ವಾಹನ ಅವು ಆನೆಗಳ ತಿರುಗಾಟ ಆನೆ ಕಾರಿಡಾರ್ ಹೆದ್ದಾರಿ ಇದೆ. ಈ ಉದಾಹರಣೆ ನೋಡಿ, ಈಗ ನಾಗರಹೊಳೆ ಫಾರೆಸ್ಟ್ ಇದೆ ಅಲ್ವಾ? ಅದು ಏನು ನಾಗರಹೊಳೆ ಅಭಯಾರಣ್ಯ ಅಂತ ಹೇಳಿ, ಅದು ಬಿಟ್ಟರೆ ಅಲ್ಲಿಂದ ಬಂದ್ರೆ ಹೀಗೆ ಇತಿಮತಿ ಈ ಕಡೆಯಿಂದ ಬಂದ್ರೆ ಆನೆಗಳು ದುಬಾರಿಗೆ ಬಂದ್ರೆ ಆನೆಕಾಡಿಗೆ ಬರ್ತವೆ. ಆನೆಕಾಡಿಂದ ಹಿಂಗೆ ಹೋಗ್ತವೆ ಮುದುಗೂರು ಜೇನುಕಲ್ ಬೆಟ್ಟ ಅನ್ನೋಗೆ ದೊಡ್ಡಪೇಟೆ ಹತ್ರ ಹೇಮಾವತಿ ಹಿಂದೆ ಅದು ದಾರಿ. ಮುಂಚೆ ಇಲ್ಲಿ ನಮಗೆ ದುಬಾರಿ ಬೈಕೊಪ್ಪ, ಅಲ್ಲೂ ಕೂಡ ಕಾಡು ಪ್ರದೇಶ ಇರ್ತಕ್ಕಂಥದ್ದು. ಅದು ತಡೆ ಮಾಡಬಾರ್ದು. ಈಗ ಉದಾಹರಣೆ ಆನೆಕಾಡಿದೆ, ನಾವು ಮಡಿಕೇರಿ ನೋಡ್ತೀವಿ, ಗುಡ್ಡೇಶ್ವರ ಆನೆಕಾಡಿದೆ, ಅಲ್ಲಿ ಗಂಟ ತನಕ ಆನೆ ಹೋಗ್ಲಿಕ್ಕೆ ತಡೆ ಮಾಡಿಲ್ಲ. ಆನೆಗಳ ಸಂಚಾರ ಮಾಡ್ತವೆ, ಓಡಾಡಬೇಕು. ನಾವು ದಿನಕ್ಕೆ 100,000 ಮೈಲಿ ಓಡಾಡ್ತೀವಿ. ಹಾಗೆ ದಿನಕ್ಕೆ ಆನೆಗಳು 10ರಿಂದ 20-30 ಕಿಲೋಮೀಟರ್ ಸಂಚಾರ ಮಾಡ್ತವೆ. ಅವು ಸ್ವತಂತ್ರವಾಗಿ ಬದುಕಲಿಕ್ಕೆ ಬಿಡಬೇಕು. ಪ್ರಾಣಿಗಳಿಗೆ ಒಂದೇ ಬದುಕಿಲ್ಲ. ಪ್ರಾಣಿಗಳಿದ್ರೆ ಮಾತ್ರ ನಾವು ಇಲ್ಲಿ ಸಾಧ್ಯ, ಜೀವಿಗಳಿದ್ರೆ ಮಾತ್ರ ಇಲ್ಲಿ ಸಾಧ್ಯ. ಈ ಭೂಮಿಯಲ್ಲಿ ಮನುಷ್ಯ ಇದ್ದರೆ ಭೂಮಿ ಇರ್ತದೆ, ಜೀವಿಗಳಿರ್ತದೆ. ಆದ್ರೆ ಇತರ ಜೀವಿಗಳು ಇಲ್ಲದೆ ಇದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಆದ್ರೆ ನೀವೆಲ್ಲರೂ ಕೂಡ ಏನ್ ಮಾಡಬೇಕು? ಪರಿಸರ ಸಂರಕ್ಷಣೆ ತೊಡ್ಕೊಳ್ಬೇಕು. ಮತ್ತೆ ನೋಡಿ, ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಮಾಲಿನ್ಯಕಾರಿ ಪಟಾಕಿ ಸಿಡಿಸಲು ಬಂದು ಹಣೆಯಿಂದ ಹೆಚ್ಚಿ ದೀಪಾವಳಿನ ಆಚರಿಸತಕ್ಕಂಥ ಕೆಲಸ ಮಾಡಬೇಕು. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಏನು ಮಾಲಿನ್ಯಕಾರಿ POP ಬಣ್ಣದ ರಾಸಾಯನಿಕ ಮಣ್ಣಿ ಮರದಲ್ಲಿ ಎಷ್ಟೋ ಒಂದು ಪಕ್ಷಿಗಳು ಗೂಡನ್ನ ಕಟ್ಕೊಂಡಿತ್ತು. ಆ ಪಕ್ಷಿ ಕೆಲವು ಗುಬ್ಬಚ್ಚಿಗಳು ಕೂಡ ಅದ್ರ ಜೊತೆಲಿತ್ತು. ಅದ್ರ ಚೀರು ಅಂತಕ್ಕಂಥದ್ದು ಸಣ್ಣದಾದಂತ ಒಂದು ಗುಬ್ಬಚ್ಚಿ ತಾಯಿ ಜೊತೆ ಆಟ ಆಡ್ಕೊಂಡಿತ್ತು. ಯಾವಾಗಲೂ ಕೂಡ ಆ ಕಾಡಿನಲ್ಲಿ ತುಂಬಾ ಹಣ್ಣುಗಳು ಸಿಗ್ತಾ ಇತ್ತು. ಅದಕ್ಕೆ ಬೇರೆ ರೀತಿಯಾದಂತಹ ಪರಿಸರ ಚೆನ್ನಾಗಿತ್ತು. ಆಟ ಆಡ್ಕೊಂಡು ಎಲ್ಲ ಚೆನ್ನಾಗಿತ್ತು. ಹೀಗೆ ನಮ್ಮ ಸ್ನೇಹಿತ ಒಬ್ಬ
ದೊಡ್ಡ ಮನೆ ಕಟ್ಟಬೇಕು ಕುಶಾಲನಗರದಲ್ಲಿ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ದ, ಕಾಡ್ ಹೋಗಿ ದಿನಾ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಮರಗಳನ್ನ ಕಟ್ ಮಾಡ್ಕೊಂಡು ಬಂದು ಉಪಯೋಗ ಮಾಡ್ಕೊಳಕ್ಕೆ ಬರ್ತಿದ್ದ ಅವನು. ಪ್ರತಿದಿನ ಹೋಗ್ತಿದ್ದ, ಸೌದೆ ತರಬೇಕು ಅಂತ ಹೋಗ್ತಿದ್ದ, ಕಾಡನ್ನ ಕಟ್ ಮಾಡ್ತಿದ್ದ. ರಸ್ತೆ ಮಾಡಿಸ್ಬೇಕು ಅಂತ ಏನ್ ಮಾಡ್ತಿದ್ದ, ಕಾಡನ್ನ ಕಟ್ ಮಾಡ್ತಿದ್ದ. ಪ್ರತಿದಿನ ಈ ಚೀರು ಗುಬ್ಬಚ್ಚಿ ನೋಡ್ತಾ ಇತ್ತು, ಏನಪ್ಪಾ ಇದು ಹಿಂಗೆ ಕಟ್ ಮಾಡ್ತಾ ಇದ್ದಾರೆ. ಅದ್ರ ಅಮ್ಮನ ಕೇಳ್ತು, ಇವನ್ ಬಂದು ದಿನ ಕಟ್ ಮಾಡ್ತಾನಲ್ಲ, ನಾವು ಮುಂದೆ ಇರೋದು ಎಲ್ಲಿರೋದಪ್ಪ, ಇದನ್ನ ನಾವೆಲ್ಲಿ ಆರೋಗ್ಬೇಕು ಅಂತ ಅನ್ಕೊಂಡ. ಅದಕ್ಕೆ ಅವನಿಗೆ ಬುದ್ಧಿ ಇಲ್ಲ, ಪರಿಸರ ಇಲ್ಲ, ಕಾಡಿಲ್ಲ ಅಂದ್ರೆ ನಾವೆಲ್ಲ ಈ ರೀತಿ ಬದುಕಕ್ಕಾಗೋದಿಲ್ಲ, ಶಾಲೆಯಲ್ಲಿ ಇಷ್ಟು ಚೆನ್ನಾಗಿ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ. ಅವನಿಗೆ ಗೊತ್ತಿಲ್ಲ ಮಕ್ಕಳಿಗೆ ಅವ್ನಿಗೆ ಬೇಕು ಕಾಡು ಅಂತಕ್ಕಂಥದ್ದು ಅಂತ ಹೇಳಿದ್ರು. ನಂತರದಲ್ಲಿ ಆ ಚೀರು ಯೋಚನೆ ಮಾಡ್ತು, ಏನ್ ಮಾಡೋಣ, ನಾಳೆ ಬರ್ತಾನೆ, ನಾನೆಲ್ಲ ಪಕ್ಷಿಗಳನ್ನ ಮೀಟಿಂಗ್ ಸೇರಿಸ್ಬಿಡ್ತೀನಿ, ಸೇರಿಸಿ ಅವನು ಅದನ್ನ ಕಟ್ ಮಾಡಕ್ ಬಂದಾಗ ಅದು ಅವನಿಗೆ ಕುಕ್ಕಿ ಅವನ್ನ ಕಳ್ಸೋಣ ಅಂತ ಎಲ್ಲ ಪಕ್ಷಿಗಳನ್ನು ಕರೀತು, ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತು. ಮೀಟಿಂಗ್ ಮಾಡಿದ್ಮೇಲೆ ಅದು ಕುಕ್ಕ ಏನ್ ಮಾಡ್ತು, ಅವನು ಬಂದಾಗ ಕಟ್ ಮಾಡ್ಬೇಕು. ಅವ್ನಿಗೆ ಇನ್ನೇನು ಹೋಗ್ತಾ ಇದ್ದ, ಎಲ್ಲ ಪಕ್ಷಿಗಳ ಅಟ್ರಾಕ್ಟ್ ಮಾಡಕ್ಕೆ ಶುರುವಾಯಿತು. ಅವನಿಗೆ ಹೆದರಿಕೆ ಆಗೋತು, ಈ ಕಾಡಿನಲ್ಲಿ ಏನಪ್ಪ ಹಿಂಗ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅಂತ. ಅವನೇನ್ ಮಾಡ್ದ, ಎಲ್ಲ ಪಕ್ಷಿಗಳು ಕುಕ್ಕುತ್ತೆ, ನನಗೆ ಗಾಯ ಆಗುತ್ತೆ ಅಂತ ಅವನು ಬರೋದನ್ನ ನಿಲ್ಲಿಸ್ಬಿಟ್ಟ. ಇದು ಆಮೇಲೆ ಮುಂದೆ ಯೋಚನೆ ಮಾಡ್ತು, ಇದೇನ್ ಮಾಡ್ತು, ಪಕ್ಷಿ ಸಣ್ಣದು ತಿರ್ಗಾ ರಾತ್ರಿ ಮೀಟಿಂಗ್ ಕರೀತು, ಅವನಿಗೆ ಬರೋದಿಲ್ಲ, 3-4 ದಿನ ಇದೇ ಕೆಲಸ ಮಾಡೋಣ ಬಂದ್ರೆ ಅಂತ ಅಂದ್ಬಿಟ್ಟು ಅದೇನ್ ಮಾಡ್ತು, ನಂತರದಲ್ಲಿ ಎಲ್ಲಾದ್ರೂ ಕರೀತು. ನಾನು ಟೀಮ್ ಲೀಡರ್, ನಾನು ಹೇಳ್ತೇನೆ ಕೇಳಿ ನೀವೆಲ್ಲ ಅಂತ ಅಂದ್ಬಿಟ್ಟು ನಮ್ ಕಾಡಲ್ಲೆಲ್ಲ ಸುತ್ತಾನ. ಅಲ್ಲಿ ಹಣ್ಣಿನ ಮರಗಳಿದೆ, ಆ ಹಣ್ಣಿನ ಬೀಜಗಳನ್ನ ಅಥವಾ ನಾಡಿನಲ್ಲಿ ಯಾರು ತಿಂದಾಕಿರ್ತಕ್ಕಂಥ ಬೀಜಗಳೆಲ್ಲ ತಗೊಂಡ್ಬಂದು ಎಲ್ಲೆಲ್ಲಿ ನಮ್ಗೆ ಗಿಡ ಇಲ್ಲ, ಎಲ್ಲ ಕಾಡು ಕಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲೆಲ್ಲ ನಾವು ತಂದು ಉದುರಿಸೋಣ. ಅದನ್ನೆಲ್ಲ ಏನ್ ಮಾಡ್ತು, ಎಲ್ಲ ಪಕ್ಷಿಗಳು ಒಪ್ಕೊಂತು. ಎಲ್ಲೆಲ್ಲಿ ಹೋಯ್ತು, ಆ ಹಣ್ಣಿನ ಬೀಜಗಳನ್ನ ತಗೊಂಡ್ಬಂತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಪ್ರೌಢಶಾಲೆಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಜೂನ್ 4 ನೆಲ, ಜಲ, ಅರಣ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮೂಲಕ ಮುಂದಿನ ಪೀಳಿಗೆಗೆ ನಾವು ಉತ್ತಮ ಪರಿಸರವನ್ನು ಕೊಡುಗೆಯಾಗಿ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಆದ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಪರಿಸರ ಸಂಘಟಕ ಟಿಜಿ ಪ್ರೇಮ್ಕುಮಾರ್ ಮನವಿ ಗುರುವಾರ ಮಾಡಿದರು. ಉತ್ತರ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ನಡೆ ಹಸಿರೆಡೆಗೆ ಅಭಿಯಾನದಡಿ ಗುರುವಾರ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ 2026 ಕಾರ್ಯಕ್ರಮದ ಅಂಗವಾಗಿ ಕೊಡಗು ಅರಣ್ಯ ವೃತ್ತದ ಸೋಮವಾರಪೇಟೆ ಸಾಮಾಜಿಕ ಅರಣ್ಯ ವಲಯ ಕಚೇರಿ ಹಾಗೂ ಶಾಲೆಯ ಇಕೋ ಕ್ಲಬ್ ಮತ್ತು ಎನ್ಎಸ್ಎಸ್, ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ಹಾಗೂ ಎಸ್ಟಿಎಂಸಿ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಜಿಲ್ಲಾ ಸಂಘಟನಾ ಸಮಿತಿಯ ಏರ್ಪಡಿಸಿದ ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದಲ್ಲಿ ಶಾಲಾ ಆವರಣದಲ್ಲಿ ಅರಣ್ಯ ಸಸಿ ನೆಟ್ಟು ಪರಿಸರ ಪ್ರತಿಜ್ಞಾ ವಿಧಿ ಬೋಧಿಸಿ ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳು ಪರಿಸರ ಗೀತೆ ಹಾಡಿದರು. ಅರಣ್ಯ ಸಿಬ್ಬಂದಿ ಪರಿಸರಕ್ಕೆ ಸಂಬಂಧಿಸಿದ ಪ್ರಚಾರ ಫಲಕಗಳನ್ನು ಹಿಡಿದು ಮೂಳೂರು ಗ್ರಾಮದಲ್ಲಿ ಪರಿಸರ ಜಾಗೃತಿ ಮೂಡಿಸಿದರು. ಕುಶಾಲನಗರ ಸಮೀಪದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಾರ ಸಾಮಾಜಿಕ ಅರಣ್ಯ ಇಲಾಖೆ, ಇಕೋ ಕ್ಲಬ್, ಎನ್ಎಸ್ಎಸ್ ವತಿಯಿಂದ ಏರ್ಪಡಿಸಿದ ವಿಶ್ವ ಪರಿಸರ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಗಿಡ ನೆಟ್ಟು ಮಾತನಾಡಿದರು. ಗುರುವಾರ ಸಾಮಾಜಿಕ ಅರಣ್ಯ ಇಲಾಖೆ, ಇಕೋ ಕ್ಲಬ್, ಎನ್ಎಸ್ಎಸ್ ವತಿಯಿಂದ ಏರ್ಪಡಿಸಿದ ವಿಶ್ವ ಪರಿಸರ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಡಿಆರ್ಎಫ್ಒಗಳಾದ ಎಂ ಗಣೇಶ್, ಹರೀಶ್, ಶಿಕ್ಷಕರಾದ ಗೋಪಾಲಕೃಷ್ಣ, ದಯಾನಂದ್, ಪ್ರಕಾಶ್, ರಮ್ಯಾ ಇತರರು ಇದ್ದರು. ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಅಂದರೆ ಕೂಡು ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಸೋಮವಾರಪೇಟೆ ತಾಲೂಕಿನ ಸಾಮಾಜಿಕ ಅರಣ್ಯ ಇಲಾಖೆ, ನಮ್ಮ ಕೊಡಗು ಜಿಲ್ಲಾ ಅರಣ್ಯ ವೃತ್ತದ ಸಂಯುಕ್ತ ಆಶ್ರಯದಲ್ಲಿ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಹೆಸರು ಪಡೆ ಇಕೋ ಕ್ಲಬ್ ಮತ್ತು ರಾಷ್ಟ್ರೀಯ ಸೇವೆ ಎನ್ಎಸ್ಎಸ್ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಅರಣ್ಯ ಇಲಾಖೆ, ನಮ್ಮ ಶಾಲೆ ಎಸ್ಟಿಎಂಸಿ ಶಾಲಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 2026ರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಪರಿಸರ ಅಂಗವಾಗಿ ಜೂನ್ 5ಕ್ಕೆ ಮುನ್ನವಾಗಿ ನಾವು ಇವತ್ತು ಪರಿಸರ ದಿನಾಚರಣೆ ಆಚರಿಸಿದ್ದೆವು. ಸಾಂಕೇತಿಕವಾಗಿ ಇವತ್ತು ಗಿಡ ನೆಡುವ ಮೂಲಕ ಏನು ಶಾಲೆಯಲ್ಲಿ ವಿದ್ಯಾರ್ಥಿಗೊಂದು ಗಿಡ, ಶಾಲೆಗೊಂದು ವನ, ಆ ಒಂದು ಪರಿಕಲ್ಪನೆಯಡಿ ಗಿಡ ನೆಡ್ತಾ ಇದ್ವಿ. ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ
ಪರಿಸರ ಕಾಪಾಡಬೇಕು, ಭೂಮಿನ ಸಂರಕ್ಷಿಸಬೇಕು, ಜೀವವೈದ್ಯನ ಕಾಪಾಡೋದು ನಮ್ಮೆಲ್ಲ ಕರ್ತವ್ಯವಾಗಿದೆ. ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಉತ್ತಮ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರೂ ಹೊಣೆಯಾಗಿರುತ್ತದೆ. ಇರುವುದೊಂದೇ ಭೂಮಿ, ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇರ್ತದೆ. ಆದ್ದರಿಂದ ಎಲ್ಲರೂ ಕೂಡ ನಾವು ಸುತ್ತಮುತ್ತಲಿನ ಪರಿಸರ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು, ಭೂಮಿಯ ಸಂರಕ್ಷಿಸಬೇಕು, ಅಂತರ್ಜಲವನ್ನು ಹೆಚ್ಚು ಮಾಡಬೇಕು. ಆ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ಭವಿಷ್ಯಕ್ಕೆ ಉತ್ತಮ ಪರಿಸರ ಕೊಡೋದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರ ಸಹಕಾರವನ್ನು ಅಪೇಕ್ಷಿಸ್ತಾ ಈ ದಿನ ನಮ್ಮ ಈ ಕೂಡ್ಲುಮಂಗಲೂರು ಇದರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರೇಮ್ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಎಲ್ಲ ಶಿಕ್ಷಕ ಬಂಧುಗಳೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಮಾಪಿಲೆ ತೋಡಿನ ನಿವಾಸಿ ಎರ್ಮು ಹಾಜಿ ಅವರು ವಿಕಲಚೇತನರಿಗೆ 11 ಗಾಲಿ ಕುರ್ಚಿ ವಿತರಿಸಿದ್ದಾರೆ. ವಿಕಲಚೇತನರಿಗೆ 11 ಗಾಲಿ ಕುರ್ಚಿ ಒದಗಿಸಿದ ಸಮಾಜ ಸೇವಕ ಎರ್ಮು ಹಾಜಿ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡುವ ಜನರಿದ್ದಾರೆ. ಆದರೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಮಾಪಿಳೆ ತೋಡಿನ ನಿವಾಸಿ 75 ವರ್ಷದ ದಿವಂಗತ ಆಲಿರ ಆಲಿ ಇವರ ಪುತ್ರ ಎರ್ಮು ಹಾಜಿ ಎಂಬುವರ ನಡೆದಾಡಲು ಸಾಧ್ಯವಿಲ್ಲದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗಾಲಿ ಕುರ್ಚಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಸುಮಾರು 11 ಜನರಿಗೆ ಈ ರೀತಿಯ ಸಹಾಯ ಮಾಡಿದ್ದಾರೆ. ಅಲ್ಲದೆ ಅನಾರೋಗ್ಯದ ಹಿನ್ನೆಲೆಯುಳ್ಳ ಅನೇಕ ಜನರಿಗೆ ಔಷಧ ಖರೀದಿಸಲು ಆರ್ಥಿಕ ನೆರವು ನೀಡುವ ಎರ್ಮು ಹಾಜಿ ಎಲ್ಲೂ ಕೂಡ ಪ್ರಚಾರದ ಗೋಜಿಗೆ ಹೋಗಲಿಲ್ಲ. ನಿನ್ನೆ ಸಂಜೆ ವಿರಾಜಪೇಟೆಯ ಚಿಟ್ಟಡೆ ಗ್ರಾಮದ ಪಾರ್ಶ್ವವಾಯು ಪೀಡಿತ ವೈಎ ರಜಕ್ ಎಂಬ ವ್ಯಕ್ತಿಗೆ ಗಾಲಿ ಕುರ್ಚಿ ನೀಡಿ ಔಷಧಿಗೆ ಧನ ಸಹಾಯ ನೀಡಿದರು. ವಿವಿಧ ಜಾತಿಯ ಸುಮಾರು 6 ಸದಸ್ಯರಿಗೆ ಮತ್ತು ನಮ್ಮ ಜನಾಂಗದ 5 ಸದಸ್ಯರಿಗೆ ಗಾಲಿ ಕುರ್ಚಿ ನೀಡಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಟ್ಟಡೆಯ ಮಸೀದಿ ಅಧ್ಯಕ್ಷರಾದ ಪ್ರಕೃದೀನ್ ಎರ್ಮು ಹಾಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮೊಹಮ್ಮದ್ ಸಾದಿಕ್ ಉಮ್ಮರ್ ಇಸ್ಮಾಯಿಲ್ ಹಂಸ ಹಾಜರಿದ್ದರು. ಒಂದು ಬೇಡಿಕೆ ಇಟ್ಟರು. ಆ ಬೇಡಿಕೆ ಅಂತ ಹೇಳಿದರೆ ಅಂಗವಿಕಲರಿಗೆ ಅಲ್ಲ ಬೆಡ್ ರಿಡನ್ ಆದವರಿಗೆ ವೀಲ್ ಚೇರ್ನ ಸೌಲಭ್ಯ ಕೊಡಲು ನೀವೊಂದು ಅಭಿಪ್ರಾಯ ಮಾಡಬೇಕು ಅಂತ ಹೇಳಿದಾಗ ನನ್ನ ತಂದೆಯವರ ಜ್ಞಾಪಕಾರ್ಥವಾಗಿ ನಾನು ಈಗಾಗಲೇ 10 ವೀಲ್ ಚೇರ್ ವಿತರಣೆ ಮಾಡಿದ್ದೀನಿ. ಈಗ ಪುನಃ ಇವರಿಗೊಂದು ಎರಟೆಂಡ ರಜಾಕ್ ಅಂತೇಳಿ ಅಂಗವಿಕಲರಾಗಿದ್ದಾರೆ ಅಂತೇಳಿ TV1 ರವಿ ಅವರು ನನ್ನ ಬೇಡಿಕೆ ಇಟ್ಟಾಗ ನನಗೆ ಒಪ್ಪಿ ನಾನು ಈ ದಿವಸ ಅವರಿಗೆ ಒಂದು ವೀಲ್ ಚೇರನ್ನು ತಂದು ಕೊಟ್ಟಿದ್ದೇನೆ, ಡೆಲಿವರಿ ಮಾಡಿದ್ದೇನೆ. ಅದರಲ್ಲಿ ರವಿಯವರಿಗೂ ನಾನು ಈ ಊರಿನವರಿಗೆಲ್ಲ ಧನ್ಯವಾದವನ್ನು ಅರ್ಪಿಸಿ ಇದನ್ನು ಚೆನ್ನಾಗಿ ಉಪಯೋಗಿಸಿ, ನಿನ್ನ ಸಮಯ ಕಳೆದಾದಲ್ಲಿ ಚೆನ್ನಾಗಿ ಉಪಯೋಗಿಸಿ, ನಿನ್ನ ಉಪಯೋಗ ಆದ ಮೇಲೆ ನೀನು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶೀಹರಿ, ಕುಶಲನಗರ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಪೊಲೀಸ್ ಠಾಣೆ ಮತ್ತು ಪುರಸಭೆಯಲ್ಲಿ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ವತಿಯಿಂದ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಕ್ಕಾಗಿ ಲಂಚ ನೀಡುವ ಅಥವಾ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಸರ್ಕಾರಿ ಸೇವೆಗಳು ಪಾರದರ್ಶಕವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಪೊಲೀಸ್ ಠಾಣೆ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಯುವ ಮುಖಂಡ ನಿರುಪಾದಿ ಕೆ ಗೋಮರ್ಸಿ ಅವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ಮತ್ತು ಲಂಚದ ಹಾವಳಿಯಿಂದ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಕನಕಪ್ಪ ಉಡೇಜಾಲಿ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಅಮೃತ್, ಉಮೇಶ್ ಕುಮಾರ್, ಸಾರಂಗಿ, ಮೈನುದ್ದೀನ್, ಶಾಮಿದ ಅಲಿ, ಉಲಿ ಹೈದರ್, ಹನುಮಂತಪ್ಪ, ಅನುಮೇಶ್, ಸ್ಥಳೀಯ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಲ್ನಗರ. ಕಾರ್ಕಳ ತಾಲೂಕಿನ ಕುಂಟಲ್ಪಾಡಿ ಗ್ರಾಮದಲ್ಲಿ 3 ದಿನದಲ್ಲಿ ಕಾಂಪೌಂಡ್ ತೆರವುಗೊಳಿಸದಿದ್ದಲ್ಲಿ ನಾವೇ ಕೆಳಗುತ್ತೇವೆ ಎಂದು ತಾಲೂಕು ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಕುಂಟಲ್ಪಾಡಿ ಶ್ರೀ ಅಂಬಾಭವಾನಿ ಗಾಲಿಮಾರಿ ದೇವಸ್ಥಾನದ ಆಸುಪಾಸಿನಲ್ಲಿ ಜಾಗ ಖರೀದಿಸಿ ಯಾವುದೇ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಪೂರ್ವಾನುಮತಿ ಪಡೆಯದೆ ಅವೈಜ್ಞಾನಿಕವಾಗಿ ಲೇಔಟ್ ಕಾಂಪೌಂಡ್ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿ ಜೂನ್ 4ರಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ದೇವಸ್ಥಾನದ ಆಡಳಿತ ಸಮಿತಿ ಭಕ್ತಾದಿಗಳು ದೇವಸ್ಥಾನದ ಸುತ್ತಮುತ್ತ ನಿರ್ಮಿಸಿರುವ ಕಾಂಪೌಂಡ್ ಕೆಡವಿ ಯಥಾಸ್ಥಿತಿಗೆ ತಂದು ಭಕ್ತಾದಿಗಳಿಗೆ ಅಡಚಣೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮತ್ತು ಪುರಸಭಾ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಸುಮಾರು 350 ವರ್ಷಗಳಿಂದ ಕುಂಟಲ್ಪಾಡಿಯಲ್ಲಿ ಶ್ರೀ
ಅಂಬಾಭವಾನಿ ಗಾಲಿಮಾರಿ ದೇವಸ್ಥಾನವು ಆರಾಧಿಸಲ್ಪಡುತ್ತಿದ್ದು ಸ್ಥಳೀಯರು ಭಕ್ತಾದಿಗಳು ಪ್ರತಿ ತಿಂಗಳು ಪೂಜೆ, ವಾರ್ಷಿಕವಾಗಿ ಜಾತ್ರೆ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಆಡಳಿತ ಹಾಗೂ ಪುರಸಭೆಗೆ ಈ ಮೊದಲು ಅನೇಕ ಬಾರಿ ತಿಳಿಸಿದರೂ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದಲ್ಲಿ ಜಾತ್ರೆ ಅಥವಾ ಪೂಜೆಗಳು ನಡೆಯುವಾಗ ಸೇರುವ ಸಾವಿರಾರು ಭಕ್ತಾದಿಗಳಿಗೆ ನಡೆದಾಡುವ ಜಾಗ ಇದಾಗಿದ್ದು ಯಾವುದೇ ಅವಘಡ ಇಲ್ಲವೇ ನೂಕು ನುಗ್ಗಲು ವಿದ್ಯುತ್ ಇಲ್ಲವೇ ಬೆಂಕಿಯಿಂದಾಗಿ ದುರಂತ ಸಂಭವಿಸಿದರೆ ಆಪತ್ಕಾಲದಲ್ಲಿ ಅಗ್ನಿಶಾಮಕ ದಳದವರಿಗೂ ಬರಲು ರಸ್ತೆಯಾಗಲಿ ಯಾವುದೇ ಜಾಗವಾಗಲಿ ಇಲ್ಲ ಎಂದಿರುವ ಭಕ್ತಾದಿಗಳು ಇದಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದಾರೆ. ಯಾವುದೇ ಕೆಲಸ ಕಾರ್ಯ ಸರ್ಕಾರಿ ಇಲಾಖೆಯಿಂದ ಈವರೆಗೆ ಆಗಿಲ್ಲ ಎಂದು ಆರೋಪಿಸಿದ್ದಾರೆ. ಆಗ್ರಹಗಳು ದೇವಸ್ಥಾನದ ಸುತ್ತ ನಿರ್ಮಿಸಿರುವ ಕಾಂಪೌಂಡ್ ಕೆಡವಿ ಯಥಾಸ್ಥಿತಿಗೆ ತಂದು ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಅವಘಡ ಆಗದಂತೆ ಕ್ರಮ ಕೈಗೊಳ್ಳುವುದು. ಪುರಸಭೆ ಸುಮಾರು 25 ವರ್ಷಗಳಿಂದ ಅಭಿವೃದ್ಧಿಗೊಳಿಸಿರುವ ರಸ್ತೆಯನ್ನು ಭೂದಂಧೆಗಿಳಿದ ವ್ಯಕ್ತಿಗಳು ಒತ್ತುವರಿ ಮಾಡಿರುತ್ತಾರೆ. ಆ ರಸ್ತೆಯನ್ನು ಪುನರ್ ನಿರ್ಮಿಸಿ ಯಥಾಸ್ಥಿತಿಗೆ ತಂದು ಅಂಬಾಭವಾನಿ ದೇವಸ್ಥಾನಕ್ಕೆ ಸಮರ್ಪಿಸುವಂತೆ ಮಾಡುವುದು. 2 ರಾಜ ಕಾಲುವೆಗಳನ್ನು ಪುನಃ ನಿರ್ಮಿಸಿ ಮಳೆಗಾಲದಲ್ಲಿ ನೆರೆ ಹೊಕ್ಕದಂತೆ ಸಾರ್ವಜನಿಕರ ಅಹವಾಲುಗಳನ್ನು ಕಾರ್ಯಗತಗೊಳಿಸುವುದು. ದೇವಸ್ಥಾನದ ಸುತ್ತಮುತ್ತ ಇದ್ದ ಸಾವಿರಾರು ಮರಗಳನ್ನು ಕಡಿದು ಪರಿಸರ ನಾಶಗೊಳಿಸಿರುವ ಬಗ್ಗೆಯೂ ತಪ್ಪಿತಸ್ಥರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವುದು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಪ್ರದೀಪ್ ಆರ್ ಹಾಗೂ ಮುಖ್ಯ ಅಧಿಕಾರಿ ಲೀನಾ ಬಿಟ್ರೋ ಈ ಬಗ್ಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ದೇವಸ್ಥಾನದ ಅಧ್ಯಕ್ಷ ಬಾಲಕೃಷ್ಣ ಸಿಟ್ಟಿಗೇರ್, ಆಡಳಿತ ಮುಖ್ಯಸ್ಥರಾದ ಶಂಕರ್ ದೇವಾಡಿಗ, ರಾಜೇಶ್ ಕುಟ್ಯನ್, ಅವಿನಾಶ್ ಶೆಟ್ಟಿ, ಸೇವಾ ಸಮಿತಿಯ ಅಮರ್ ಶೆಟ್ಟಿಗೇರ್, ಸತೀಶ್ ಸುವರ್ಣ, ಶೈಲೇಶ್, ಗಣೇಶ್, ಸತೀಶ್, ಉಮೇಶ್, ರಮೇಶ್, ಆರ್ಯನ್, ಸ್ವಯಂ, ಆಶಾ ಕುಟ್ಯನ್, ಪ್ರತಿಭಾ, ಪ್ರೀತಿ, ನೇತ್ರ ಸೇರಿದಂತೆ ಸ್ಥಳೀಯರು ಭಕ್ತಾದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮತ್ತೆ ಪರ್ಪಲಗುಡ್ಡೆಯನ್ನು ಅಗೆದು ಇನ್ನೊಂದು ಕೇರಳದ ವಯನಾಡನ್ನು ಮಾಡುವಂತಹ ಒಂದು ಸ್ಥಿತಿ ಒದಗಿ ಬಂತು. ಅಲ್ಲಿ ಒಂದು ಹೈ ಟೆನ್ಷನ್ ವೈರ್ನ ದೊಡ್ಡ ಟವರ್ ಇದೆ. ಅದು ಅಲ್ಲಿಯ ಸ್ಥಳೀಯರ ತುಂಬ ಮನೆಗಳಿವೆ. ಅಲ್ಲಿಗೆ ಧರಾಶಾಹಿಯಾದಲ್ಲಿ ವಯನಾಡ್, ಅದು ನೆಕ್ಸ್ಟ್ ವಯನಾಡ್ ಅದನ್ನು ನಮ್ಮ ಗಮನಕ್ಕೆ, ತಹಶೀಲ್ದಾರರ ಗಮನಕ್ಕೆ ತಂದಿದ್ದೇವೆ ನಾವು. ಆಗ ತಹಶೀಲ್ದಾರ್, ಆಗಿನ ತಹಶೀಲ್ದಾರ್ ನರಸಪ್ಪ ತಹಶೀಲ್ದಾರ್ ಇದ್ರಲ್ಲ, ಅವರು ನಮ್ಮನ್ನೆಲ್ಲ ಕರೆದು ಕೇಳಿದ್ರು, ನೀವು ಒಂದು ದೂರನ್ನು ಕೊಟ್ಟಿದ್ದೀರಲ್ಲ, ನಾನು ಅದನ್ನು ಕಾರ್ಯವಾಹಿ ಮಾಡ್ತೇನೆ ಅಂತೇಳಿ. ನಿಖಲೊಟ್ಟಿಗೆ ಎಂಗುಲ್ಲ ಈ ಉನೇನ ಮೂಲಂತೆ ಇಟ್ಕೊಂಡೆ ಇನ್ನು ಹೆಂಗ ಬಂತೆ ಇನ್ನ ಮರ್ಯಾದೆ ಬಂದೆ ಹೆಂಗ ಮರ್ಯಾದೆ ಹೆಚ್ಚಿ ದೆಪ್ಪು ನಿಂತಿನ ನಿಂದೆ ನಾನು ಸೈಕಲ್ ಬದುಕಿದ್ದೀನಿ, ಏನನ್ನ ಬದುಕತೀನಿ ಅಂಬಾಭವಾನಿ ಹೆಂಗದಲ್ಲ ಬೋಡಿಗೆ ಆಬುಜಿ ಯಾನು ತಾಂಡುನೆ ಒಂದು 10 ದಿನದಲ್ಲೇ ಕಂಪೌಂಡ್ ಅವ್ರು ತೆಪ್ಪಿಸಿ ದಾಸ್ತು ಮಾಡುವ ಕೇಸು ಮಲ್ಪಲೆಂಕಲ ಮೆತ್ತು ಜೈಲು ಕುಲ್ಲರೆಂಗು ರೆಡಿ ಇಲ್ಲ ದಾದಾಪುನೋಡು ಎಂಕಲನ್ನು ಬದುಕದಿನಾರ ಅಂಬಾಭವಾನಿ ಎಂಕಲು ಏತು ಮಾತ್ರ ಒಡಪುಜಿ ಎಂಕಲ ಸಂಘದ ಜೋಕಲ್ಲ ಒಂದು ಪರಿವಾರನೇ ಒಂದು ಎಂಕಲ ಬಜ ರಂಗಿಲೇ ಇಲ್ಲ ಎಂಕಲು ವಾರದಾನಿ 50 ಜೋಕನ್ನು ಎಲ್ಲೆಲ್ಲ ಜೋಕನ್ನು ಸಂಘಟನೆಗಳೇ ತುಂಬಪ್ಪ ಎಂಕಲ ಅಂಬಾಭವಾನಿನ ಭಕ್ತರು ಅಂಬಾಭವಾನಿಗೋಸ್ಕರ ಜೀವ ಕೊಡದ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಕೊಪ್ಪ ಸೇತುವೆ ಬಳಿ ಹಳೆ ಸೇತುವೆ ನವೀಕರಣದ ಜೊತೆಗೆ ರೋಟರಿ ಕ್ಲಬ್ ವತಿಯಿಂದ ಪರಿಸರ ದಿನದ ಅಂಗವಾಗಿ ಗಿಡಗಳನ್ನು ನೆಡಲಾಯಿತು. ಕುಶಾಲನಗರ ತಾಲೂಕಿನ ಗಂಧದಕೋಟೆಯ ಸ್ಥಾಪತ್ಯ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಮಾಪಿಳ್ಳೆ ತೋಡಿನ ನಿವಾಸಿ ಯರ್ಮೋಹಾಜಿ ಅವರು ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.